ಶಾಲೋಮ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ತಮ್ಮೆಲ್ಲರಿಗೂ ಕರೆಸ್ತೇನೆ. ಇವತ್ತಿನ ಸೇಮ್ ಸಮಯದಲ್ಲಿ ದೇವರು ನನಗೆ ಬಂದು ನಿಮ್ಮ ಹತ್ರ ಎರಡು ಮಾತಾಡಿ ಒಂದು ಅದ್ಭುತ ಪ್ರೇನಿಂಗ್ ಇನ್ ಟಂಗ್ಸ್ ಅಲ್ಲಿ ಮಾತಾಡಿ ಮಿರಿಕಲ್ ಹ್ಯಾವೆನ್ಸ್ ಮಾಡಿದ್ದಾರೆ. ಒಂದು ಚಿಕ್ಕ ಕಥೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪ್ಯಾರಬಲ್ ಆಫ್ ದ ಪ್ರೊಡಿಗಲ್ ಸನ್ಸ್ ಅಂದರೆ ಕ್ಷಮೆ ಉಳ್ಳ ತಂದೆ ಮತ್ತು ತಪ್ಪಾದ ಮಗನ ಕತೆ. ಟೆಲ್ ದಿ ಸ್ಟೋರಿ ಆಫ್ ದ ಫಾದರ್ ಆ್ಯಂಡ್ ಹಿಸ್ ಟೂ ಸನ್ಸ್. ಆತನಿಗೆ ಇಬ್ಬರು ಮಕ್ಕಳು ಇರ್ತಾರೆ. ತಂದೆಗೆ ಹೆಂಗ ಮಗ, ಸಣ್ಣ ಮಗ ಏನು ಮಾಡ್ತಾನೆ, ಅಪ್ಪ ನನ್ನ ಆಸ್ತಿಯಲ್ಲಿ ನನ್ನ ಭಾಗ ಬೇಕು ಅಂತ ಕೇಳ್ತಾನೆ. ತಂದೆ ಅಂತ ನಿನಗೆ ಕೊಡ್ಬೇಕು, ಯಾವಾಗಾದರೂ ತಗೋ ಅಪ್ಪ ಅಂತೇಳಿ ಕೊಟ್ಟು ಬಿಡ್ತಾನೆ. ಯಾಕಂದರೆ ಸಣ್ಣ ಮಗ ಅಂತೇಳಿ ತುಂಬ ಮುದ್ದಾಗಿ ಬೆಳೆಸಿದಿರ್ತಾರೆ. ಅವಾಗ ಅವನು ಏನು ಮಾಡ್ತಾನೆ, ಎಲ್ಲ ಆಸ್ತಿ ಎಲ್ಲ ತೊಗೊಂಡ್ಬಿಟ್ಟು ಈ ಊರು ಬಿಟ್ಟು ಹೋಗ್ಬಿಡ್ತಾನೆ ಬೇರೆ ದೇಶದಲ್ಲಿ. ದುಡ್ಡಿರುವವರೆಗೆ ಮಸ್ತ್ ಮಜಾ ಮಾಡ್ತಾನೆ, ಫುಲ್ ಮಜಾ ಮಾಡ್ತಾನೆ. ದುಡ್ಡಾಗಿ ಹೋಗ್ಬಿಡ್ತದೆ, ಆ ಊರಲ್ಲಿ ಬರೋನು ಬಂದುಬಿಡ್ತದೆ. ಇವನಿಗೆ ಏನು ಕೆಲಸ ಬರಲ್ಲ, ಯಾಕಂದರೆ ರಾಜನ ಥರ ಉಳಿದಿದ್ದವನು. ಇವನು ಮನೆಯಲ್ಲಿ ನೌಕರು ಚಾಕರು ಎಲ್ಲ ಇದ್ದರು, ಇವನಿಗೆ ಕೆಲಸ ಗೊತ್ತಿಲ್ಲ. ಲಾಸ್ಟಲ್ಲಿ ಏನು ಮಾಡಿದ್ರೆ ಅವನಿಗೆ ಹೋಗ್ತಾನೆ, ಹೋಗಿ ಯಾರ್ದೋ ಒಂದು ಮನೇಲಿ ಹೋಗಿ ನನಗೆ ಕೆಲಸ ಕೊಡಿ ಅಂತ ಕೇಳ್ತಾನೆ. ಇದೇ ಕೆಲಸ, ಹಂದಿ ಮೈಸೂರು ಕೆಲಸ ಇದೆ, ಮಾಡ್ಬೇಕು ನೋಡು ಅಂತ ಹೇಳ್ತಾರೆ. ಸರಿಯಪ್ಪ, ಈಗ ಹೊಟ್ಟೆಗಾದ್ರೆ ಅವ್ನು ಮಾಡೇಬೇಕಾಗ್ತದ. ಹೋಗ್ತಾನೆ, ಹೋಗಿ ಹಂದಿ ಕೆಲಸ ಮಾಡ್ತಾನೆ. ಹಂದಿಗೆ ಸಾಕೋದು, ನೀರು ಕುಡಿಸೋದು, ಊಟ ಹಾಕೋದು. ಊಟ ಕೊಡಲ್ಲ ಯಾರು, 1 ಟೈಮ್ ಊಟ ಕೊಡ್ತಾರೋ 2 ಟೈಮ್ ಕೊಡ್ತಾರೋ, ಅವನಿಗೆ ಹಸಿವೆ ಆಗ್ತದೆ. ಹಂದಿ ತಿನ್ನೋ ಊಟ ಸುದಕ್ಕೆ ಅವನಿಗೆ ಕೊಡಲ್ಲ. ಆವಾಗ ಅವನಿಗೆ ಜ್ಞಾಪಕ ಬರ್ತದೆ, ನನ್ನ ತಂದೆ ಮನೆಯಲ್ಲಿ ನಾನು ಎಷ್ಟು ಸುಖವಾಗಿದ್ದೆ. ಆಳುಗಳು ನೌಕರುಗಳು ನಾನು ಹಿಂದೆ ಮುಂದೆ ಓಡಾಡ್ತಿದ್ರು, ನಾನು ಹೇಳಿದ್ ಕೊಡ್ತಿದ್ರು, ನಾನು ಹೇಳಿದ್ ತಿಂತಿದ್ದ. ಓ ದೇವ್ರೇ, ನಿನಗೆ ಮೋಸ ಮಾಡ್ದ, ನನ್ನ ತಂದೆಗೂ ಮೋಸ ಮಾಡ್ದ, ನಾನೆಲ್ಲ ತೊಗೊಂಬಂದು ದುಡ್ಡೆಲ್ಲ ಹಾಳು ಮಾಡ್ದ. ನಾನು ಹೋಗ್ತೀನಿ, ಮನಸ್ಸಲ್ಲಿ ಯೋಚನೆ ಮಾಡ್ತಾನ, ನಾನು ಹೋಗ್ತೀನಿ, ನನ್ನ ತಂದೆಗೆ ಕ್ಷಮೆ ಕೇಳ್ತೀನಿ, ಆತನ ಪಾದದ ಮೇಲೆ ಬೀಳ್ತೀನಿ. ನಾನು ನಿನಗೂ ಮೋಸ ಮಾಡಿದ್ದೀನಿ, ಮತ್ತೆ ಹೇವನಿಗೂ ಮೋಸ ಮಾಡಿದೆ, ಅಂದರೆ ಪರಲೋಕ ರೇವರಿಗೂ ನಾನು ಮೋಸ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅವಾಗ ಏನು ಆಲೋಚಿಸಿ ತನ್ನ ಮನೆಗೆ ಬರ್ತಾನೆ. ರಿಟರ್ನ್ ಆಗಿ ಬರುವಾಗ ತನ್ನ ತಂದೆ ಗೊತ್ತಾಗ್ತದಾಗೋ ನಿನ್ನ ಮಗ ಬರ್ತಾ ಇದ್ದಾನೆ ಅಂತ ಅನ್ನುವಾಗ ತಂದೆ ಏನು ಮಾಡ್ತಾನೆ, ಬೇಜಾರು ಪಡಲ್ಲ, ಖುಷಿ ಹೆಮ್ಮೆಲಿಂದ ಅವನ ಎದುರು ಹೋಗ್ತಾನೆ. ಓಡ್ಕೋತ ಹೋಗ್ಬಿಟ್ಟು ಅವನನ್ನು ಎದೆಗೆ ಅಪ್ಪಿಕೊಳ್ಳುತ್ತಾನೆ. ಯಾಕೆ? ಮಗನು ಹಿಂತಿರುಗಿ ಬಂದಿದ್ದಾನೆ. ಕೆಟ್ಟೋದ ಮಗನು ಹಿಂತಿರುಗಿ ಬಂದಿದ್ದಾನೆ. ಅಪ್ಪನಿಗೆ ಖುಷಿ, ಮನೆ ಖುಷಿ, ಅವನ ಅಣ್ಣನಿಗೆ ಖುಷಿ ಆಗಲ್ಲ. ಇವನ್ನೆಲ್ಲ ಆಸ್ತಿ ಎಲ್ಲ ತೊಗೊಂಡು ಹೋಗಿದ್ದಾನೆ. ಇವನಿಗೆ ಮತ್ತೆ ನಮ್ಮ ತಂದೆ ಅವನಿಗೆ ಇಷ್ಟಪಡ್ತಾರೆ, ಇವನಿಗೆಲ್ಲ ಮೂವ್ ಮಾಡ್ತಾರೆ. ನಾ ಎಷ್ಟು ಇವನು ಆಜ್ಞೆ ಕೇಳ್ದ, ಮಾತು ಕೇಳ್ದ, ಏನು ನಡೀತಾ ಇಲ್ಲಲ್ಲಪ್ಪ ಅಂತೇಳಿ ಅವನಿಗೆ ಸಿಟ್ಟಾಗ್ತಾನೆ. ಆದರೆ ಅವರಪ್ಪ ಅಂತಾನ, ನೋಡು ಮಗ, ಅವನು ಕೆಟ್ಟ ಹೋಗಿ ಬಂದಿದ್ದಾನೆ, ನನ್ನಲ್ಲಿದ್ದ ಆಸ್ತಿ ಅವನಿಗೆ ಕೊಡ್ತೀನಿ, ನಿನಗೇನು ಬೇಕು ನಿಂಗೆ ಕೊಟ್ಟಿದ್ದಿಲ್ಲಲ್ಲ ಅಂತಾನೆ. ಅವಾಗ ಅವನ ಅಣ್ಣ ಹೋಗ್ತಾನೆ. ಅವನ ಮಗನಿಗೆ ಬಂದು ಅವನೇನು ಮಾಡ್ತಾನ, ಒಂದು ದೊಡ್ಡ ಅವತರಣ ಮಾಡಿ ಮಗನಿಗೆ ಊಟ ಮಾಡಿಸಿ, ಉಂಗುರ ಉಡಿಸಿ, ಹೊಸ ಉಡುಪು ಉಡಿಸಿ, ಅದು ಯಾವುದು ಶ್ರೇಷ್ಠವಾದ ಉಡುಪು ಅಂದರೆ ಸೂಟ್ಗಿಂತ ಹೆಚ್ಚಿಗೆ ನಮ್ಮ ಭಾಷೆದಲ್ಲಿ ಅಂತ ತಿಳ್ಕೊರಿ. ಅದ್ರ ದೊಡ್ಡ ದಿನ ಏನದ ಅದು ಉಡಿಸಿರ್ಬೋದು. ಆ ನಂತರ ಅವನಿಗೆ ಬಂದು ಅವನಿಗೆ ಪಶ್ಚಾತ್ತಾಪ ಆಗ್ತದ, ತಂದೆ ನಾನು ನಿನಗೂ ಮೋಸ ಮಾಡಿದೆ, ತಂದೆದ ದೇವ ಪರಲೋಕಕ್ಕೂ ಮೋಸ ಮಾಡಿದೆ ಅಂತೇಳಿ ಅವನಿಗೆ ಬರ್ತದ. ಸೊ ಕ್ಯಾಂಡ್ಲಿ ಪ್ಲೀಸ್ ನಿಮ್ಮ ತಂದೆ ತಾಯಿಗಳನ್ನು, ಅಣ್ಣ ತಮ್ಮರ ಮನಸ್ಸನ್ನು ನೋಯ್ಸಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮನ್ನು ಭಾಳ ಪ್ರೀತಿ ಮಾಡುವಂಥರ ಆಗಿದ್ದಾರೆ. ಸೊ ಈ ಜಾಸ್ತಿ ನಾನು ಹೇಳಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ಪ್ರಾರ್ಥನೆ ಮಾಡೋದಿದೆ 10 ನಿಮಿಷದಲ್ಲಿ. ನಾನು 10 ನಿಮಿಷ ಪ್ರಾರ್ಥನೆ ಮಾಡಬೇಕು ನಿಮಗಾಗಿ. ಸ್ಟಾರ್ಟ್ ಮಾಡ್ತಾನೆ. ಬಿಗಿನ್ ಟು ಹೆವೆನ್ಲಿ ಫಾದರ್, ಅಬ್ಬಾ ಫಾದರ್, ನಿಮ್ಮ ಮಗನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ತೇನೆ ಸ್ವಾಮಿ. ಯಾವ ರೀತಿಯಾಗಿ ಸ್ವಾಮಿ ತಪ್ಪು ಹೋಗಿದ ಮಗನನ್ನು ಸ್ವಾಮಿ ನೀ ಒಳ್ಳೆ ಜ್ಞಾನ ಕೊಟ್ಟು ತಿರುಗಿ ಮನೆಗೆ ಬಂದಾಗ ಅಪ್ಪಿಕೊಂಡು ಸ್ವಾಮಿ, ನಾವು ನಮ್ಮ ಪಾಪದಲ್ಲಿ ಸಿನ್ನಲ್ಲಿ ನಾವು ಮುಳುಗಿ ಹೋದಾಗ ಸ್ವಾಮಿ ನೀನು ನಮ್ಮನ್ನು ಕರೆದು ಅಪ್ಪಿಕೊಂಡು ಬಂಗಾರದ ಉಂಗುರಕ್ಕೂ ಒಂದು ಉತ್ತರವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಏಸಪ್ಪ. ನಿನ್ನ ಮಕ್ಕಳಾಗಿ ನಮ್ಮನ್ನು ತನ್ನ ತಂದೆ ರೂಪದಲ್ಲಿ ನಡೆಸ್ತೇ ಏಸಪ್ಪ. ಹೌದು ಏಸಪ್ಪ, ಯಾವುದೋ ಮನೆಯಲ್ಲಿ ಯಾವ ಕಷ್ಟ ಚಿಂತೆ ನಡೆಯುತ್ತಿದೆ ಏಸಪ್ಪ, ಅದನ್ನು ನೀರ್ಗಿಸು ಏಸಪ್ಪ. ಅಣ್ಣ ತಮ್ಮರಲ್ಲಿ ಜಗಳ, ಅಕ್ಕ ತಂಗಿಯರ ಜಗಳ, ಮನೆ ಆಸ್ತಿ ಮಾಸ್ತಿಗಾಗಿ ಜಗಳ ಮಾಡುವಂಥ ಪ್ರತಿಯೊಂದು ಮನೆಯಲ್ಲಿ ಆ ಸೈತಾನನ ಕಾರ್ಯ ತೆಗಿಸಪ್ಪ. ಅಲ್ಲಿ ನೋ ಫೇತ್ ಇರಬಾರ್ದು ಸ್ವಾಮಿ, ಫೇತ್ ಆಗಿ ನಡೀಲಿ ಏಸಪ್ಪ. ಎಲ್ಲರೂ ನಂಬಿಕೆಯಿಂದ ಇರಲಿ ಏಸಪ್ಪ. ಹೌದು, ಬರೋಂಥ ಜನರು ಯಾರೇ ಕಳಿ ಈವಿಲ್ ಸ್ಪಿರಿಟ್ ಆಗಿ ಕಲಿಸುವ ಒಂದೊಂದು ಮಾತಿಗೆ ನೀನು ನಾಶ ಮಾಡಬೇಕು ಏಸಪ್ಪ. ಹೌದು ಏಸಪ್ಪ, ಎಲ್ಲರೂ ಹೇಬಲಂತೆ ಆಗಲಿ ಏಸಪ್ಪ, ಕಾಯನಂತೆ ಆಗದಂತೆ ನೋಡ್ಕೋ ಏಸಪ್ಪ. ಹೌದು ಏಸಪ್ಪ, ಹೇಬಲು ನಿನಗೆಲ್ಲ ಒಳ್ಳೇದಾಗಿ ಕೊಟ್ಟಿದ್ದೇನೆ ಸ್ವಾಮಿ, ಕಾಯನ ಏನು ಮಾಡ್ತಾನೆ, ಎಲ್ಲ ಕೆಟ್ಟದಾಗಿದ್ದ ಹಣ್ಣುಗಳನ್ನು ತಂದು ನಿನಗೆ ಸಮರ್ಪಿಸ್ತಾನೆ ಏಸಪ್ಪ. ಅದೇ ರೀತಿಯಾಗಿ ಎಲ್ಲರೂ ಹೇಬಲಾಗಿ ನಡೀಲಿ, ಕಾಯನಂತೆ ಆಗಲಂತೆ, ತನ್ನ ಅಣ್ಣ ತಮ್ಮಂದರ ಮೇಲೆ ಸಿಟ್ಟಾಗದಾಗಂತೆ ಅವರನ್ನು ನೋಡ್ಕೋ ಏಸಪ್ಪ. ಹೌದು ಏಸಪ್ಪ, ಲೋಕದ ಕಟ್ಟೆ ಕಡೆಯಲ್ಲಿ ಸ್ವಾಮಿ ಇವತ್ತು ಏನು ಪ್ರಾರ್ಥಿಸ್ತಾ ಇದೆಯಾ, ಪ್ರಾರ್ಥನೆಗೆ ನೀನು ಉತ್ತರ ಕೊಡುವಂಥ ದೇವರಾಗಿದೆ. ಹೌದು, ಯಾವ ಮನೆಯಲ್ಲಿ ಯಾವ ಸೈತಾನ್ ಕಾರ್ಯ ಮಾಡಿ ಅಣ್ಣ ತಮ್ಮರ ಅಕ್ಕ
ತಂಗಿರ ಅವ್ವ ಅಪ್ಪ ತಂದೆಯಲ್ಲಿ ಯಾವ ಜಗಳ ಹಚ್ಚುತ್ತಿದ್ದ ಅದು ಯೇಸುವಿನ ಹೆಸರಿಂದ ನಾಶ ಮಾಡ್ತೇನೆ. ಓ ರಾಸಂಬರಿಶುತ್ತು ರವ ರಶಿಂದು ರವ ಸಬ ರಬ ರಬ ಯಜಾರಿಶುತ್ತು. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಿನ್ನ ಬಿಡುಗಡೆಗಾಗಿ ಅವ್ರ ಹೃದಯದಲ್ಲಿ ಇಳಿ ಏಸಪ್ಪ, ಅವ್ರ ಅಣ್ಣ ತಮ್ಮ ಹೃದಯದಲ್ಲಿ ಇಳಿ ಏಸಪ್ಪ, ಒಂದಾಗಿ ಬಾಳಲಿ ಏಸಪ್ಪ, ಒಂದಾಗಿ ಬರಲಿ ಏಸಪ್ಪ. ಹೌದು ಏಸಪ್ಪ, ನಿನ್ನ ಮಕ್ಕಳು ನಿನ್ನ ಮಾತು ಕೇಳಿ ನಿನ್ನ ಮಾತಿನಲ್ಲಿ ನಡೆಯುವಂತ ದೇವರ ಮಕ್ಕಳಾಗಿರ್ಬೇಕು ಏಸಪ್ಪ. ನಿನ್ನ ಪವಿತ್ರಾತ್ಮದಲ್ಲಿ ನಡಿಲಿ ಏಸಪ್ಪ, ನಿನ್ನ पवित्रात्मा संगतियागी कुड़ी सपा। हाँ जीसस, आपके पवित्र आत्मा से भर के संगत में चलने जैसे बच्चे आप बनिए जीसस। आपके प्रोटेक्शन उन सभी पे जालिए, आपके प्रोटेक्शन ही उनका सब कुछ है। हर एक घर के लिए मैं प्रेयर कर रहा हूँ, हर एक घर के लिए प्रेयर कर रहा हूँ। ಪ್ರತಿಯೊಂದು ಮನೆಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ। ಯಾವ ಮನೆಯಲ್ಲಿ ಅಣ್ಣ ತಮ್ಮರುಗಳಿಂದ ಜಗಳ ಆಗ್ತದೆ, ತಂದೆ ತಾಯಿಗಳಿಗೆ ನೋಡ್ಕೊತಾ ಇದ್ದಿಲ್ಲ, ಒಳ್ಳೆ ರೀತಿಯಿಂದ ಅವರನ್ನು ನಡೆಸ್ಕೊಂಡು ಹೋಗ್ತಾ ಇಲ್ಲ, ಯಾಕಂದ್ರೆ ಇದೆಲ್ಲ ದುರಾತ್ಮನ ಕೆಲಸ। ಯಾರು ಅಣ್ಣ ತಮ್ಮಂದಿರಲ್ಲಿ ಸ್ವಾಮಿ ಯಾವ್ದು ಕಪಟವಿರಲ್ಲ ಸ್ವಾಮಿ, ಅದು ಮಾಟ ಮಂತ್ರ ಆಗ್ಲಿ ಏನೇ ಒಂದು ಕಾರ್ಯ ಆಗ್ಲಿ ಅವರ ಸಂಟದಲ್ಲಿ ಮಾಡುವ ಕಾರ್ಯದಿಂದ ಆಗುತ್ತೆ, ಅದು ದುರಾತ್ಮನ ಕಾರ್ಯ, ಅದು ಈವಿಲ್ ಸ್ಪಿರಿಟ್ ಕಾರ್ಯ ಆಗುತ್ತೆ, ಅದು ಸೈತಾನಿನ ಕಾರ್ಯವಾಗುತ್ತೆ। ಯೇಸುವಿನ ಹೆಸರಿನಿಂದ ಕಾರ್ಯವನ್ನು ನಶಿಸಿ ಮುರಿದಾಕುತ್ತೇನೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನ ಮೇಲೆ ಆ ಕಾರ್ಯ ಮುರಿದಾಕುತ್ತೇನೆ ಈಗಳಿಗೆ ಈ ಸಮಯದಲ್ಲಿ ಸ್ವಾಮಿ। ಎಲ್ಲ ಹೃದಯವನ್ನು ಪರಿವಾರಿಸು ಏಸಪ್ಪ, ಎಲ್ಲ ಹೃದಯವನ್ನು ಪರಿವರ್ತಿಸು ಏಸಪ್ಪ। ಓ ರಸದವರವರ ಶಿಂದರವರ ಇದಕ್ಕಿರಿ ಎಲ್ಲ ಕರ್ಜಸ್ ಎಲ್ಲ ತೆಗೆದಾಕು ಏಸಪ್ಪ, ಎಲ್ಲ ಕರ್ಜಸ್ ಎಲ್ಲ ತೆಗೆದಾಕು ಏಸಪ್ಪ। ಓ ಜಾವಾರಿ ಶಿಂದರವರವರವರವರವ ಓ ಗಾಡ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್। ಯಾವ ರೀತಿಯಿಂದ ಕೆಟ್ಟೋಗಿದ ಮಗನು ತಿರುಗಿ ತನ್ನ ತಂದೆ ಮನೆಗೆ ತಿರುಗಿ ಬಂದಾಗ ಅವನಿಗೆ ವೆಲ್ಕಮ್ ಮಾಡ್ತಿಲ್ಲ ಏಸಪ್ಪ, ಈ ಮನೆಯಲ್ಲೂ ಮಾಡು ಏಸಪ್ಪ, ಈ ಎಲ್ಲ ಮನೆಯಲ್ಲಿ ಮಾಡು, ಈ ಲೋಕದ ಮನೆಯಲ್ಲಿ ಮಾಡು ಏಸಪ್ಪ ನೀನು। ಓ ಜಾವಾರೆ ಶಿಂದರವರವರ ಶಿಂದರವ ಕಂದೇಶುತ್ತುರವ ರವಾರಿ ಶಿಂಬೋ ರಿವಾರಿ ಶುಂದೋರವ। ಯಾಸ್ ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಹೀಲ್ ಎವ್ರಿಬಡಿ ಏಸಪ್ಪ। ಅವ್ರ ಪರಿವರ್ತನೆ ಮಾಡು ಏಸಪ್ಪ, ಹೃದಯ ಪರಿವರ್ತನೆ ಮಾಡಿಸು ಏಸಪ್ಪ, ಅವ್ರು ಮಾಡುವ ಪಾಪ ಅವ್ರ ಕಣ್ಣಿಗೆ ತೋರಿಸು ಏಸಪ್ಪ। ಇದು ಸೈತಾನನ ಕಾರ್ಯ, ಇದು ದೇವರ ಕಾರ್ಯ ಇಲ್ಲ ಅಂತೇಳಿ ಅವ್ರ ಹೃದಯದಲ್ಲಿ ಮೊಟ್ಟಿಸು ಏಸಪ್ಪ। ಓ ರಾಬ ಶಂದೋ ರವ ಜಾವರಿಶಿಂದೋರಿ ಕಂದೇಶಿತ್ತಿರವ ಜಾವರಿಶಿಂಬ ರಿಶಿಂಬ ರಿಶಿಂಬ ಸಲಾರಿಶುಬೋ ರಬಂದಿಶಿತಿ ಖರ್ರಬ ರಬ ರಾಂದಿಸ್ತ ಮುಟ್ಟು ಮುರಿ ಏಸಪ್ಪ, ಎಲ್ಲ ಕಟ್ಟುಗಳು ಮುರಿಸು ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್। ಎಲ್ಲ ಪಟ್ಟುಗಳನ್ನು ಮುರಿ ಏಸಪ್ಪ, ಮನದಲ್ಲಿ ಆಳದಲ್ಲಿ ಕೂತಿದ ಪ್ರತಿಯೊಂದು ದುರಾತ್ಮನ ಕಾರ್ಯ ಮುರಿ ಏಸಪ್ಪ। ಓ ಜಾವಾರಿಶಿಂದ ನೀ ಮುರಿದಿಕ್ಕಾಗಿ ಸ್ತೋತ್ರ ಏಸಪ್ಪ। ಜಾವಾರಿಶಿಂದ ರಿಬ್ಬಿಂದ ಎಲ್ಲ ಸೋಂಚಾಕುವ ದುರಾತ್ಮನ ಕಾರ್ಯ ಯೇಸುವಿನ ಹೆಸರಿನಿಂದ ನಾಶಿಸ್ತೇನೆ। ದುರಾತ್ಮ ಅವರ ಮನೆಯಲ್ಲಿ ಕುಟುಂಬದಲ್ಲಿ ಏನ್ ಕಾರ್ಯ ನಡೆಸ್ತದಲ್ಲ ಯೇಸುವಿನ ಹೆಸರಿನಿಂದ ನಡೆಸ್ತೆ। ಜೋ ಬಿ घर में समय से भाई के साथ लड़ने वाले दुरात्मा को मैं यीशु मसीह के नाम से नाश करता हूँ। होली स्पिरिट फायर फायर। और ಹೃದಯವನ್ನು ಬದಲಾಯಿಸು ಏಸಪ್ಪ, 7 ನಿಮಿಷ ಪೇರಲ್ಲ ಏಸಪ್ಪ, ಅವ್ರದ್ದು ಜೀವನ ಬದಲಾಗಿಸೋದಿದೆ, ಹೌದು ಬದಲಾಯಿಸುವ ದೇವರು ನೀನು ಆಗಿದೆ ಏಸಪ್ಪ। ಓ ಯೇಸುವೆ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್। ಅವರ ಜೀವನ ಬದಲಾಯಿಸಿದಕ್ಕಾಗಿ ಥ್ಯಾಂಕ್ ಯು ಲಾರ್ಡ್ ಜೀಸಸ್। ರಾಂದಾಸ್ತಿ ಮರ್ರಿಲೋ ಬರುಶುತ್ತು ರಾಬ ರೇಬಾರಿಶುತ್ತು ರಿಬಾರಿಶುತ್ತು ರಿಂ ಬಂ 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 ಬಂದಂದ ಎಡ ಗಶಿತಿ ಖರ್ರಾವ ಶಿಲಾರಿಬೋ। ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್। ಸಬರಿಶಿಂದ ರೆಬೆಶ್ಯ ಬರಬ ರಬ 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 ರಿಂಬಂದಿಸ್ತಿ ಖರ್ರಾವ ಮೋಶುತ್ತು ರಾಗ್ನಿಶಿತವ ಬಾರಿಶಿತ್ತು ರಬ್ಬಿಶಿತಿ ರಬ ಜಬರಿಶಿತಿ ರಾಮ ಗರ್ರಲೋಶುತ್ತು ರಬ। ಓ ಬಾಬಾ ಶಿವಾರಿವ ರಿಬ ರೇ ಸ್ಥಿತಿ। ಹೌದು, ಯಾರು ಪ್ರಾರ್ಥನೆ ಕೇಳ್ತಾ ಇದ್ದೀರಾ ಮುಂದೆ ವಿಡಿಯೋ ನೋಡಿ ಕೇಳುವರ ನಿಮ್ಮ ಮನೆಯಿಂದ ಪರಿಸ್ಥಿತಿ ದೂರ ಆಗಿದೆ, ಯೇಸು ನಿಮ್ಗೆ ಬಿಡುಗಡೆ ಕೊಟ್ಟಿದ್ದಾರೆ, ನಿಮ್ಮ ಮನೆಯಲ್ಲಿ ದುರಾತ್ಮ ಓಡಿ ಹೋಗಿದೆ, ಯೇಸುವಿನ ಹೆಸರು ಕೇಳಿ ದುರಾತ್ಮ ಓಡಿ ಹೋಗಿದೆ। ನಿಮ್ಮ ಮನಸ್ಸಿನಲ್ಲಿ ಯಾವ ಬಂಡಲ್ ಶಬ್ದ ಅಭಿನಯಿಸ್ ಕುಂತಿತ್ತು, ನಿನ್ನ ಅಣ್ಣ ತಂಬರಲ್ಲ ಅದೆಲ್ಲ ಕರ್ಗೋಗಿದೆ। ಯಾವ ರೀತಿಯಿಂದ ಬರಫ್ ನೀರು ಬಿಸಿಲಲ್ಲಿಟ್ಟ ಕರ್ಗೋಗ್ತದೆ, ಅದೇ ರೀತಿಯಾಗಿ ನಿಮ್ಮೆಲ್ಲ ಬಂಧನಗಳು ಕಟ್ಟೆಲ್ಲ ತೆಗೆದುಹಾಕಿದ್ದಾನೆ ಯೇಸು। ಯೇಸುವಿನ ಹೆಸರಿನಿಂದ ನಾಮಕ್ಕೆ ಸ್ತೋತ್ರ ಹೇಳಿರಿ, ಯೇಸುವೆ ಯೇಸುವೆ ಅಂತ ಕೂಗ್ರಿ, ಯೇಸುವಿನಲ್ಲಿ ಬಲ ಹೊಂದಿರಿ। ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಅಪ್ಪ, ಅತಿ ಉತ್ತಮವಾಗಿ ಪ್ರಾರ್ಥಿಸಿದಿ, ನಿನ್ನ ಡೆಲಿವರೆನ್ಸ್ ಕೊಟ್ಟಿದ್ದಿ, ಯಾರ್ಯಾರು ನೋಡ್ತಾ ಇದ್ದಾರೆ ವಿಡಿಯೋಸ್ ಅವ್ರ ಮನೆಗೆಲ್ಲ ನೀನು ಅಭಿವೃದ್ಧಿ ಹೊಂದಿಸಿದಕ್ಕಾಗಿ ಸ್ತೋತ್ರ। ಸೈತಾನ್ ಶೋಧನೆ ಮಾಟಕಾರ ಎಲ್ಲ ಯೇಸುವಿನ ಹೆಸರಿನಿಂದ ನಶಿಸಿದಕ್ಕಾಗಿ ಸ್ತೋತ್ರ। ಅವ್ರ ಅಣ್ಣ ತಮ್ಮರು ಅವ್ರ ಫ್ಯಾಮಿಲಿ ಒಂದಾಗಿ ಸ್ವಾಮಿ ಸುಖ ಜೀವದಾಗಿರುವಂತೆ ನಯಸಿದ ಮಾಡಿದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ಹೇಳುತ್ತೆ। ಓ ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್। ವಂದನೆ ಯೇಸುವೆ, ವಂದನೆ ಪ್ರಭು ಯೇಸುವಿನ ಹೆಸರಲ್ಲಿ ಬೇಡ್ತೇನೆ, ಜೀವಳ ತಂದೆ ಯೇಸುವೆ, ಆಮೇನ್ ಆಮೇನ್ ಆಮೇನ್। ಥ್ಯಾಂಕ್ ಯು ಲಾರ್ಡ್ ಜೀಸಸ್,
आप सभी को यीशु मसीह पे धन्यवाद करता हूँ। यह अभी अद्भुत कार्य है, आप वॉच करें, इसके लिए मैं आपको धन्यवाद करता हूँ। आपके फैमिली में प्रेयर करिए डेली। जो भी है, जो दुष्टात्मा से ऐसे वाला ये काम रहता है, आपके मन से नहीं करेंगे आप कुछ भी, क्योंकि आपके कैसे भी रहेंगे, आपके भाई रहते हैं, आपके भाई के साथ, सिस्टर के साथ, घर के साथ कभी भी ऐसा व्यवहार न करिए, क्योंकि आप लोग बचपन से लेके बूढ़े होने तक आपके साथ रहने वाले आपके भाई बहन ही रहते, माता पिता ही रहते हैं। उनके अलावा इस संसार में पहले कदम कोई नहीं रख सकते। सभी आपकी मन को विश्वास में डालिए। और वीडियो लंबा होता है इसलिए थैंक यू। प्रेज द लॉर्ड। आमीन।